ಅಂದರೆ ಸೌಂಡ್ ಬಾಕ್ಸ್ ಎಲ್ಲರೂ ಕೇಳಿಸ್ತಾ ಇತ್ತು, ಆದಾಯ ಏನು ನಿವ್ವಳ ಲಾಭ ಇರ್ತದೆ ಅಂತ ಅದೊಂದು ಮಿಸ್ಟೇಕ್ ಆಗಿದೆ. ದಯವಿಟ್ಟು ಎಲ್ಲರೂ ಅದನ್ನು ಕ್ಷಮಿಸಿ. ಮುಖ್ಯವಾಗಿ ಏನಿರ್ತಕ್ಕಂಥದ್ದು ನಿವ್ವಳ ಲಾಭ 8,20,000 ಬಂದಿದೆ. ಇವರು ಹೆಚ್ಚಿಗೆ ಪ್ರಯತ್ನ ಮಾಡಿ ಅದನ್ನು ವ್ಯಾಪಾರಗಳು ಮಾಡೋಕ್ಕೆ ಹೋಗಿಲ್ಲ, ಬಟ್ ಹಾಳು ಮಾಡಿದರೆ ಉಳಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ಇವರು ವ್ಯಾಪಾರ ವಹಿವಾಟು ಶುರು ಮಾಡಬೇಕು, ಬಿಲ್ಡಿಂಗ್ ಕಟ್ಕೊಂಡು ಮಾಡಿದ್ರೆ ಹೆಚ್ಚಿಗೆ ಲಾಭ ತರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಲೋನ್ಸ್ ಕೊಡೋದಕ್ಕೆ ಇದರಲ್ಲಿ ಪ್ರಾವಿಷನ್ ಇಲ್ಲ. ಸಾಲ ಕೊಡೋದಕ್ಕೆ ಇದು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಆದ್ದರಿಂದ ಲೋನ್ಸ್ ಕೊಡೋಕ್ಕೆ ಬರೋದಿಲ್ಲ. ರೈತರಿಗೆ ರಸಗೊಬ್ಬರಗಳ ಮಾರಾಟ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಈ ಸಾರಿ ಶುರು ಮಾಡಿದರೆ ಈಗಾಗಲೇ ಮಾರಾಟಗಳು ಕೂಡ ಆಗಿದೆ. ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡಬೇಕು. ಬೇರೆ ಏನೇನೋ ಸರ್ಕಾರಿ ಜಾಗ ಇರ್ತಕ್ಕಂಥದ್ದಿದ್ದರೆ TIPS ಸಂಬಂಧಪಟ್ಟ ಅಂಗಡಿಗಳು ತಗೊಂಡು ಅವುಗಳ ಬಾಡಿಗೆ ಕೊಟ್ಟು ಇದನ್ನು ಲಾಭ ಇಸ್ಕೊಳ್ಳೋಂಥ ಕಾರ್ಯಕ್ರಮ ಮಾಡಬೇಕು. ನೀವು ಒಳ್ಳೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಬೇಕು. ಒಂದು ಸಮಾಧಾನ ಅಂತ ಏನಂತಂದರೆ ಏನು ಇದರಲ್ಲಿ ಹಾಳು ಮಾಡಿಲ್ಲ, ಉಳಿಸ್ಕೊಂಡಿದ್ದೀರಿ. ಅದನ್ನು ಜೊತೆಗೆ ಲಾಭನ ಗಳಿಸ್ಕೊಂಡು ಹೆಚ್ಚಿಗೆ ಆದಾಯನ ಸೃಷ್ಟಿ ಮಾಡ್ಕೊಳ್ಬೇಕು. ಒಂದು ಸುಸಜ್ಜಿತವಾದ ಒಂದು ಬಿಲ್ಡಿಂಗ್ ಕಟ್ಕೊಂಡು ರೈತರಿಗೆ ಏನು ಅನುಕೂಲ ಅವೆಲ್ಲ ಮಾಡಬೇಕು ಅಂತ ಹೇಳ್ತಾ ನಮ್ಮನ್ನು ಈ ಸಭೆಗೆ ಆಹ್ವಾನಿಸೋದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಮಾತುಕೊಡ್ತೇನೆ. ಅಧ್ಯಕ್ಷರಾದ ಲಕ್ಷ್ಮೀರೆಡ್ಡಿ ಅವರು, ಎಲ್ಲ ಸದಸ್ಯರು, ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು, ಯಾವುದು 5 ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು, ಮಾಜಿ DCC ಬ್ಯಾಂಕಿನ ಡೈರೆಕ್ಟರ್ ವೆಂಕಟರೆಡ್ಡಿ, ಮಾಜಿ ಬೈರ್ರೆಡ್ಡಿ, ಮಾಜಿ ಹಾಲು ಕೂಟ ಸದಸ್ಯರಾದಂಥ ಮುನಿವೆಂಕಟಣ್ಣನವರೇ, ರಾಮಚಂದ್ರನ್ನವರೇ, ಇಲ್ಲಿ ಬಂದಿರುವ ಎಲ್ಲ ನಮ್ಮ TAPMC ಕಾರ್ಯಕರ್ತರು, ಷೇರುದಾರರು, ನಿಮಗೆಲ್ಲರಿಗೂ ವಂದನೆಗಳು. ಸಾಲಿನ ಸರ್ವ ಸದಸ್ಯರ ಸಭೆಗೆ ಬಂದಿರತಕ್ಕಂಥ ಆತ್ಮೀಯರಾದಂಥ ಅಶೋಕ್ ಅವರೇ ಹಾಗೂ ಅಧ್ಯಕ್ಷರಾದಂಥ ಲಕ್ಷ್ಮಣ್ ರೆಡ್ಡಿ ಅವರೇ, ಉಪಾಧ್ಯಕ್ಷರಾದಂಥ ಗುರಪ್ಪನವರೇ ಹಾಗೂ ಸುಬ್ಬಾರೆಡ್ಡಿ ಅವರೇ, ನಮ್ಮ ವೆಂಕಟರೆಡ್ಡಿ ಅವರೇ, ಎಲ್ಲ ನಿರ್ದೇಶಕರೇ ಹಾಗೂ ಎಲ್ಲ ರೈತ ಮುಖಂಡರೇ, ಎಲ್ಲ ರೈತ ಮಿತ್ರರೇ, ಏನು ಇವತ್ತು ತುಂಬ ಜನ ಸೇರಿದ್ದೀರಿ. ಆದರೂ ತಾಲೂಕಿನಲ್ಲಿ ಸುಮಾರು ಕಡೆ ಏನು ಪೋಸ್ಟ್ ಪತ್ರಿಕೆ ಸೇರಿಲ್ಲ. ಅವರೆಲ್ಲ ಸೇರಿದರೆ ಎಷ್ಟು ಜನ ಬರ್ತಾಯಿದ್ರು ಅನ್ನೋದು ನಮಗೆ ಸಂತೋಷ ಆಗ್ತದೆ ನೋಡಿದ್ರೇ. ಯಾಕಂದರೆ ಮೊದಲು GBMಗಳಂದರೆ ಕರೆದು ಫೋನ್ಗಳು ಮಾಡಿ ಕರೆದ್ರೂ ಒಂದು 10-15 ಜನ 20 ಜನದಲ್ಲೇ ಮುಗಿತಾ ಇತ್ತು. ಇವತ್ತಿನ ಜನ ಜಾಗೃತರಾಗವ್ರೆ, ರೈತರು ಆಗಬೇಕು. ಯಾಕಂದರೆ ಎಲ್ಲ ಸರ್ಕಾರಗಳು ಸಹ ರೈತರನ್ನ ಕಡೆಗಣಿಸುವಂಥ ವಾತಾವರಣ ಸೃಷ್ಟಿಯಾಗಿರುವಾಗ ರೈತರು ಜಾಗೃತಿ ಆದ್ರೇ ಆಡಳಿತ ಮಂಡಳಿಗಳು ಹುಷಾರಾಗ್ತದೆ. ನಮ್ಮ ಇವರು ಸುಬ್ಬಾರೆಡ್ಡಿ ಅಣ್ಣವ್ರು ಹೇಳಿದ್ರು, ಅಮೌಂಟ್ ಉಳಿದಿದೆ ಅದನ್ನು ಏನು ಹೆಚ್ಚು ಕಮ್ಮಿ ಮಾಡ್ದಿರಾ, ನಾವು ಅದನ್ನೇ ಉಳಿಸ್ಕೊಂಡಿದ್ದೀವಿ. 8 ಲಕ್ಷ ಚಿಲ್ಲರೆ, 8,22,000 ಈ ವರ್ಷನೂ ಲಾಭ ಬಂದಿದೆ. ನಾವು ಬಿಲ್ಡಿಂಗ್ ಕಟ್ತೀವಿ, ಮುಂದೆ ವ್ಯಾಪಾರ ಮಾಡ್ತೀವಿ ಅಂತೇಳಿ ತುಂಬ ಸಂತೋಷ. ಅದು ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾಕಂದರೆ ಈಗಾಗಲೇ ಹೋದ ವರ್ಷವೂ ಇದೇ ಹೇಳಿದರು, ಈ ಮುಂದಿನ ವರ್ಷ ಇದು ಹೇಳ್ದಿಲ್ಲ. ಹೊಸ ಬಿಲ್ಡಿಂಗ್ ನೋಡಿಸಿ ರೈತರಿಗೆ ಈ ಥರ ಮಾಡಿದ್ದೀವಿ, ಮುಂದೇನು ಈ ಥರ ವ್ಯಾಪಾರಗಳು ವಹಿವಾಟುಗಳು ನಡೆಸ್ತೀವಿ, ರೈತರಿಗೆ ಅನುಕೂಲ ಆಗೋಂಗೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅಂತೇಳಿ ಮುಂದಿನ ಅಧ್ಯಕ್ಷರು 10 ವರ್ಷದ ಹಿಂದ್ಗಡೆ ಗೊಬ್ಬರ ಲಾಭ ಬರ್ತಾ ಇಲ್ಲ. ಆಚೆ ಕಡೆ ಹೋಗಿ 100 ರೂಪಾಯಿ ಎಷ್ಟೋ ತಗೊಂತಾನೆ, ನೀವು 50 ರೂಪಾಯಿ ಇಟ್ಕೊಂಡು ಮಾರ್ಬೋದಾಗಿತ್ತಲ್ಲ, ಯಾಕೆ ಮಾರ್ಲಿಲ್ಲ ನೀವು? ತಾಲೂಕು ಸೊಸೈಟಿಯವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯಾಕೆ ಮಾಡ್ತಾ ಇಲ್ಲ? ಮೊದಲೊಂಥರ ಮಾಡ್ತಾ ಇದ್ರು, ಇವಾಗ ಇನ್ನೂ ಅಧಿಕವಾಗಿ ಮಾಡ್ತಾ ಇದ್ದಾರೆ. ಬಂದೇ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಮರ್ಯಾದೆನೂ ಇರಲ್ಲ. ಯಾಕಂದ್ರೆ ಅಧ್ಯಕ್ಷರಾಗ್ಬೋದು, ನಿರ್ದೇಶಕರಾಗ್ಬೋದು, ನಾವು ಶುದ್ಧವಾಗಿದ್ದೀವಿ ಅಂತ ನಿಂತ್ಕೊಂಡು ಹೇಳ್ಬೇಕಂದ್ರೆ ಅವ್ರು ಶುದ್ಧವಾಗಿದ್ರೆ ಅವ್ರು ಹೇಳ್ಬೇಕಂದ್ರೆ ಎಲ್ಲ ನೀವು ಮಾತಾಡೋರು ಕೊನೆಯ ಅವಕಾಶ ಇದೆ, ನಿಮ್ಮ ಅದು ಕೇಳ್ಬೋದು. ಸಿಕ್ಕೋದು ಕಷ್ಟ ಆಗ್ತೈತೆ. ಯಾಕಂದ್ರೆ ಆ ಯೂರಿಯಾನ ಬಳಸಬೇಡಿ ಅಂತೇಳಿ ಸರ್ಕಾರಗಳೇ ಒಂದು ನಿರ್ಧಾರ ತಗೊಂಡು ಬೇರೆ ನ್ಯಾನೋ ಅಂತ ಏನು ಗೊಬ್ಬರನ ಯೂಸ್ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರಗಳೇ ಹೇಳ್ತಾ ಇದ್ದಾರೆ, ಕೃಷಿ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ನೀವೂ ಅಷ್ಟೇ ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಅದನ್ನೇ ಯೂರಿಯಾನೇ ಹೆಚ್ಚಾಗಿ ಬಳಸೋದಕ್ಕೆ ನೀವು ಪ್ರಯತ್ನ ಮಾಡಬೇಡ್ರಿ. ಯಾವುದೇ ಕಾರಣಕ್ಕೂ ಏನು ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಏನು TAPCMS ಅಲ್ಲಿ ಏನು ರಸಗೊಬ್ಬರಗಳು ಸಿಗಬೇಕು ಆದಷ್ಟು ಅಧಿಕವಾಗಿ ತರಿಸುವಂತ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮಾಡಬೇಕು. ಅದ್ರ ಜೊತೆಗೆ ಏನು ತಾಲೂಕಿನಲ್ಲಿ SFCSಗಳು VSSNಗಳಿದ್ದಾವೆ
ಅಲ್ಲಿನೂ ಸಹ ಇದೇ ಕೆಲಸ ಮಾಡಬೇಕು. ಯಾಕಂದ್ರೆ ಸುಮಾರು ಸೊಸೈಟಿಗಳಲ್ಲಿ ಗೊಬ್ಬರಗಳೇ ಮಾರ್ತಾ ಇಲ್ಲ, ಆ ವ್ಯಾಪಾರಗಳೇ ಇಲ್ಲ. ನೀವು ರೈತರು ಜಾಗೃತರಾಗಬೇಕು. ಆ ಭಾಗದಲ್ಲಿ ಯಾರ್ಯಾರು ಇದ್ದೀರಿ, ಅಲ್ಲಿ ಯಾವ ಮಂಡಳಿ ಆಡಳಿತ ಮಂಡಳಿ ಯಾರಿದ್ದಾರೆ, ಯಾರ ಅಧ್ಯಕ್ಷರು ಇದ್ದಾರೆ, ಏನಿಲ್ಲಿ TAPCMS ಇಲ್ಲಿ ಇವತ್ತು ಕೇಳ್ತಾ ಇದ್ದೀರಿ. ನಿಮ್ಮ ಭಾಗದಲ್ಲಿ ಆ ಸೊಸೈಟಿಗಳಲ್ಲಿ ಗೊಬ್ಬರಗಳು ಮಾರಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೊಸೈಟಿಗಳಲ್ಲಿ ಹೋಗಿ ಕೇಳಬೇಕು. ಅಧ್ಯಕ್ಷರಾಗಿರ್ಬೋದು ಅಥವಾ CEO ಯಾರು MD ಇರ್ತಾನೋ ಸೆಕ್ರೆಟರಿ ಇರ್ತಾನೋ ಅವ್ನು ಕೇಳಬೇಕು. ಅದ್ರ ಜೊತೆಗೆ ಏನು ಇಲ್ಲಿ ವಾರ್ಷಿಕ ಸಭೆ ಅಂತ ಮಾಡ್ತೀರಿ, ಇಲ್ಲಿ ಒಂದು ಈ ವರ್ಷ ಏನು ಮೈಕ್ ಇಡಬೇಕಾಗಿತ್ತು, ಇಲ್ಲ ಒಂದು ಚಿಕ್ಕದಾಗಿ ಒಂದು ಸೌಂಡ್ ಬಾಕ್ಸ್ ಅನ್ನ ಇಟ್ಟು ಎಲ್ಲ ರೈತರಿಗೂ ಕೇಳಿಸೋ ಹಂಗೆ ಅವ್ರು ಓದಿದ್ರೆ ಸಂತೋಷ ಆಗ್ತಾ ಇತ್ತು. ಯಾಕಂದ್ರೆ 60 ಲಕ್ಷ ಚಿಲ್ಲರೆ ಅಮೌಂಟ್ ಇದೆ, 8,22,000 ಉಳಿಕೆ ಲಾಭ ಇದೆ, ಇದೆಲ್ಲ ಇದೆ. ಅದನ್ನ ಎಲ್ರಿಗೂ ಕೇಳಿಸೋ ಹಾಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಏನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ರೈತರು ಬಂದ್ರೆ ಅವ್ರಿಗೆ ಸುಮಾರು ಪತ್ರಿಕೆಗಳೇ ಹೋಗಿಲ್ಲ, ಪತ್ರಿಕೆ ಎತ್ಕೊ ಬಂದವ್ರನ್ನ ಅಲ್ಲಿ ಸರಿಯಾಗಿ ಅವ್ರಿಗೆ ಒಂದು ಮರ್ಯಾದೆ ಕೊಟ್ಟು ಅಲ್ಲೊಂದು ಎಂಟ್ರಿ ಮಾಡ್ಕೊಳ್ಳೋ ಅಂತ ಒಂದು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಈ ನಿಮ್ಗೆ ಇನ್ನೂ ಬುದ್ಧಿ ಬರಲಿಲ್ಲ ಅನ್ಸ್ತದೆ. ಮುಂದಿನ ಸಾರಿಗೆ ಈ ತರ ಆದ್ರೆ ನೀವು ಇಲ್ಲಿರೋದಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಎಲ್ಲರ ಮುಂದೆ ಹೇಳಕ್ ಬಯಸ್ತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ರೈತರಿಗೆ ಮರ್ಯಾದೆ ಕೊಡಿ. ಯಾಕಂದ್ರೆ ಅವ್ರೇನು ಇಲ್ಲೇನು ಉಪ್ಪಿಟ್ಟು ತಿನ್ನಕ್ ಬರಲ್ಲ, ಕೇಸರಿಬಾತ್ ತಿನ್ನಕ್ ಬರಲ್ಲ. 4 ವಾರ್ಷಿಕ ಮಹಾಸಭೆಗೆ ಒಂದು ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ಬೇಕಪ್ಪ. ನಮ್ಮ ಕಷ್ಟ ಸುಖ ಅಲ್ಲಿ ಮಾತಾಡಬೇಕು. ನಮ್ಮ ಲಾಭದಲ್ಲಿ ಇದೆಯಾ, ನಷ್ಟದಲ್ಲಿ ಇದೆಯಾ ತಿಳ್ಕೊಳ್ಳೋಣ ಅಂತೆಲ್ಲ ಬರ್ತಾರೆ. ಅವ್ರು ಬರೋರಿಗೆ ಒಂದು ಮರ್ಯಾದೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಸಭೆ ಮಾಡ್ತೀರಿ? ಅಧ್ಯಕ್ಷ ನೋಡ್ಬೇಕಲ್ಲ. ನಿಮ್ದು ಇದ್ರದಲ್ಲಿ ಅಧ್ಯಕ್ಷ ಜವಾಬ್ದಾರಿ ಏನಿರ್ತದೋ ಆ ಜವಾಬ್ದಾರಿ ನಿಮ್ದು ಇರ್ತದೆ. ಅಂಥವ್ರನ್ನ ಆ ಜಾಗದಲ್ಲಿ ಇಡಬಾರ್ದು. ಯಾರನ್ನ ಒಳ್ಳೆಯವ್ರನ್ನ, ರೈತರಿಗೆ ಮರ್ಯಾದೆ ಕೊಡೋರನ್ನ ಅಲ್ಲಿ ಕುಂಡ್ರಿಸಿ ಸರಿಯಾಗಿ ಎಂಟ್ರಿ ಮಾಡಿಸ್ಬೇಕು. ಆಮೇಲೆ ನೀವು ಏನು ಪತ್ರಿಕೆ ಕಳಿಸ್ತೀರಿ ಅಡ್ರೆಸ್ ಸರಿಯಾಗಿ ಬರಲಿ. ಯಾರು ಹೆಸರು ಮಾತ್ರ ಕರೆಕ್ಟಾಗಿ ಇರ್ತದೆ, ಯಾವ ಸಣ್ಣ ಬೇರೆ ಯಾರ್ದೋ ಇರ್ತದೆ. ಅದೊಬ್ಬ ರೈತ ಮುಖಂಡಿಗೆ ಮಾರುವಂಥ ಅವಮಾನ ಅಲ್ಲ, ಅದು ರೈತರಿಗೆ ಮಾಡೋ ಅವಮಾನಗಳವು. ನೀವು ರೈತರಿಗೋಸ್ಕರ ಇರೋದು, ರೈತರ ಸಹಕಾರ ಸಂಘ ಇದು. ಆ ರೈತರಿಗೆ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಇರೋಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಹೇಳ್ತೀನಿ. ನಿಮ್ಗೆ ಎಲ್ಲ ಅಧ್ಯಕ್ಷರುಗಳು ನಿರ್ದೇಶಕರು ಮಾಡಿರೋದಲ್ಲ, ಕೊಟ್ಟಿದ್ದಾರೆ. ಕೆಲವು ಅಂಗಡಿಗಳು ತಾವು ಸ್ವಂತಕ್ಕೆ ಕೊಟ್ಟಿದ್ದೀರಿ, ಈ ವ್ಯವಸಾಯ ಉತ್ಪನ್ನ ಅಭಿವೃದ್ಧಿ ಆಗ್ಬಿಟ್ಟಿಲ್ಲ. ಕೆಲವು ಬೇರೆ ವಿಚಾರಗಳಿಗೆ ನಮ್ಮ ಇಲ್ಲಿ DCC ಬ್ಯಾಂಕ್ ಇದೆ ಮಧ್ಯದಲ್ಲಿ, ರೈತರ ಅನುದಾನ ರೈತರ ಬ್ಯಾಂಕ್ ಬಂತ ಬ್ಯಾಂಕ್ ಇದು. ಅದ್ರ ಪಕ್ಕದಲ್ಲಿ ಒಂದು ಮುನ್ಸಿಪಲ್ ಆಫೀಸ್ ಇದೆ, ಒಂದು ಸ್ಕೂಲ್ ಇದೆ. ಅಲ್ಲಿ ಆ ಕಡೆ ಕೊಟ್ಟಿದ್ದೀರಲ್ಲ ನೀವು ಅಂಗಡಿ ಬಾಡಿಗೆಗೆ, ಮದ್ಯ ಅಂಗಡಿಗೆ ಕಾನೂನಲ್ಲಿ ಇದೆಯಾ? ತಪ್ಪಲ್ಲ ನೀವು ಮಾಡಿರೋದು. ಬರುತ್ತೆ ಅಂದ್ರೆ ಇದು ರೈತರ ಅನುದಾನ ಬ್ಯಾಂಕ್ ಇದೆ. ಇವತ್ತು ವ್ಯವಸಾಯ ಉತ್ಪನ್ನ ರೈತರ ಪರವಾಗಿ ಏನಾದರೂ ನೀವು ವ್ಯವಸಾಯ ಉತ್ಪನ್ನಕ್ಕೆ ಡೆವಲಪ್ ಮಾಡಿ ಅಭಿವೃದ್ಧಿ ಮಾಡಿ, ಬೇರೆ ವಿಚಾರಕ್ಕೆ ಯಾಕೆ ಕೊಡ್ತೀರಿ? ಹೆಣ್ಮಕ್ಳು ಬರುವಂಥ ಸ್ಥಿತಿ ಜಾಗ ಇಲ್ಲಿ, ಅದಕ್ಕೆ ಅವಕಾಶ ಕೊಡ್ಬೇಡಿ ದಯವಿಟ್ಟು ನೀವು. ಯಾಕೆಂದ್ರೆ ನಾನು ಇವತ್ತು ಇಡೀ ನಾವು ಕೇಳ್ತಾ ಇದ್ದೀನಿ, ಬೇರೆ ಕಡೆ ಜಾಗ ಇದೆ, ಇದೊಂದು ರೈತರ ಸೇವಾ, ಹೆಣ್ಮಕ್ಳು ಬರುವಂಥ ಜಾಗ ಇದು DCC ಬ್ಯಾಂಕ್ ಪಕ್ಕದಲ್ಲಿ. ಅದು ಮುಂದ್ಗಡೆ ಇದೆ ನೋಡಿ ಸೈಬರಲ್ಲಿ. ಬೆಳಗ್ಗೆ ಇವತ್ತು ಸುಮಾರು 100 ಜನ ಹೆಣ್ಮಕ್ಳು ಬರ್ತಾರೆ ಸೈಬರಲ್ಲಿಗೆ ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೆ. ಅಲ್ಲೇ ಬಾರಿದೆ. ಎಷ್ಟು ಜನ ನಮ್ಗೆ ಕಂಪ್ಲೇಂಟ್ ಮಾಡಿ ನಮ್ಮನ್ನ ಹೇಳಿದ್ರು, ನೀವು ರೈತರು ಏನು ಮಾಡ್ತಾ ಇದ್ದೀವಿ ಹೋರಾಟ ಮಾಡಿ ಅಂತ. ನಾವು ಹಿರಿಯರ ಜೊತೆ ಮಾತಾಡ್ತೀವಿ, ಅದನ್ನ ಇದು ಮಾಡ್ತೀವಿ ಅಂತ ಕೇಳಿದ್ದೀವಿ ಅಂತ. ಅದನ್ನ ಸೂಕ್ತ ನಿರ್ಧಾರ ತಗೊಂಡು ಆದಷ್ಟು ಬೇಗ ಖಾಲಿ ಮಾಡಿಸಿ ಬೇರೆಯವ್ರಿಗೆ ಮಳಿಲಿಕ್ಕೆ ಅನುಕೂಲ ಮಾಡಿಕೊಡಿ. ರಾಜಕಾರಣಕ್ಕೆ ಇರ್ತಕ್ಕಂಥ ಅವ್ರಿಗೆ ಅಂಗಡಿ ಕೊಡಬೇಕಾಗಿಲ್ಲ. ನಿಜವಾದಂಥ ವ್ಯಾಪಾರಸ್ಥರಿಗೆ ಕಾಲ ತಕ್ಕಂತೆ ಬಾಡಿಗೆ ಕೊಡೋರಿಗೆ ಮಳಿಲಿ ಕೊಡಿ. ಯಾರೋ ರಾಜಕಾರಣಿಗೆ ಒತ್ತಡಕ್ಕೆ ಮಾಡಿದ್ ಬಿಟ್ಟು ನೀವು ಮಳಿ ಕೊಟ್ಬಿಟ್ರೆ ಈ ವ್ಯವಸಾಯ ಉತ್ಪನ್ನ ಉದ್ಧಾರ ಆಗೋದಿಲ್ಲ. ಇದು 30 ವರ್ಷದ ಏನಿದೆ ಹೀಗೆ ಇದೆ. ಇವತ್ತು ಯಾಕೆ ಕೇಳ್ತಾರೆ ಅಂದ್ರೆ ಪಬ್ಲಿಕ್ ಇವತ್ತು ರೈತರು ವ್ಯವಸಾಯ ಬ್ಯಾಂಕ್ ಇದು ಎಲ್ಲ ನೀವು ಮಾರ್ಬೋದು. ಇಲ್ಲಿ ಬೇಕಾದಷ್ಟು ಡ್ರಿಪ್ರಿಗೇಷನ್ ಇದೆ, ಗೊಬ್ಬರ ಇದೆ. ಇವತ್ತು ಗೊಬ್ಬರಕ್ಕೆ ಬೇಕಾದಷ್ಟು ರೈತರು ಗಲಾಟೆ ಮಾಡ್ತಾ ಇದೆ, ಬೇರೆ ಕಡೆ ಜಾಸ್ತಿ ಮಾಡ್ತಾರೆ ಅಂತ. ಸಬ್ಸಿಡಿ ಮಾಡಿ ನಿಮ್ಗೆ ಒಳ್ಳೆಯ ಹೆಸರಿದೆ, ನಿಮ್ಗೆ ಆಡಳಿತ ಮಂಡಳಿ ಇದೆ, ನಿಮ್ಗೆ ಬೇಕಾದಷ್ಟು ಸಹಕಾರ ಕೊಡೋದು ರೈತರು ಇದ್ದಾರೆ. ಹಾಗಾಗಿ ನಾನು ಅಧ್ಯಕ್ಷರು ಮನವಿ ಹೇಳ್ತಾ ಇದ್ದೀನಿ, ಇದನ್ನು ತಪ್ಪನ್ಸ್ಕೋಬೇಡಿ. ಅದಕ್ಕಾಗಿ ನಾವು ನಿಮ್ಮ ಮನೆ ಕೇಳ್ತಾ ಇದ್ದೀವಿ. ಆ ಥರ ಆಗದಿರ ಅದನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದಷ್ಟು ಬೇಗ ದೂರ ಪಡಿಸ್ತೀವಿ.